ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರಕ್ಕೆ 1 ವರ್ಷ ತುಂಬಿತು. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಮೊದಲ ತಲೆದಂಡ ಆಗೋದು ಆಲ್ಮೋಸ್ಟ್ ಖಚಿತ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಬಿ ನಾಗೇಂದ್ರ ಅವರ ತಲೆದಂಡ ಆಗೋದು ಖಚಿತ ಅನ್ನೋ ಸುದ್ದಿ ಬರ್ತಾ ಇದೆ. ದೆಹಲಿಯಿಂದ ಸಿಎಂ ಬರ್ತಾ ಇದ್ದಂತೆ ರಾಜೀನಾಮೆ ಪಡೆಯೋದು ಬಹುತೇಕ ನಿಶ್ಚಿತ. ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ನೇರವಾಗಿ ಉಲ್ಲೇಖ ಆಗಿದೆ. ಮುಜುಗರದಿಂದ ಪಾರಾಗೋದಕ್ಕೆ ನಾಗೇಂದ್ರ ತಲೆದಂಡಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ದೆಹಲಿ ನಾಯಕರು ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸಚಿವ ನಾಗೇಂದ್ರ ತಲೆದಂಡ ಆಗುತ್ತೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟವನ್ನು ಮಾಡಿವೆ. ರಾಷ್ಟ್ರ ಮಟ್ಟದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ವಿಚಾರ ಸದ್ದು ಆಗಿತ್ತು. ಚಂದ್ರಶೇಖರನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ, ಸೂಪರಿಂಟೆಂಡೆಂಟ್ ಆಗಿದ್ರು. ಆ ನಿಗಮದ ಖಾತೆಯಲ್ಲಿರುವಂತಹ ಹಣವನ್ನು ಮತ್ತೊಂದು ಖಾತೆ ಮಾಡಿ ಅಕೌಂಟ್ ಮಾಡಿ ಸುಮಾರು 187 ಕೋಟಿ ರೂಪಾಯಿಯನ್ನ ಆ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಇದೆ. ಈ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಯಾವುದೇ ಹಣ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲ ಫಲಾನುಭವಿಗಳ ಹಣವನ್ನು ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ 187 ಕೋಟಿಯನ್ನು ಯಾರು ಬಳಕೆ ಮಾಡಿಕೊಂಡ್ರು, ಯಾಕೆ ಬಳಕೆ ಮಾಡಿಕೊಂಡ್ರು, ಹೇಗೆ ಅಕೌಂಟ್ ಆಯಿತು, ಹೇಗೆ ಮಿನಿಸ್ಟರ ಸಹಿ ಇಲ್ಲದೆ ಅದು ಹೇಗೆ ಹೋಗೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿತ್ತು. ನಾಗೇಂದ್ರ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ರಾಜ್ಯದ ಸಚಿವ ಸಂಪುಟದ ಮೊದಲ ತಲೆದಂಡ ಇದು. ನಾಗೇಂದ್ರ ರಾಜೀನಾಮೆಯನ್ನ ಪಡೆಯೋ ನಿರ್ಧಾರಕ್ಕೆ ಬಂದಿದ್ದಾರಂತೆ, ಹೌದಾ? ಪ್ರಣತ್, ಪ್ರಮುಖವಾಗಿ ವಿಪಕ್ಷವಾಗಿ ಬಿಜೆಪಿಗೆ 1 ವರ್ಷ ತುಂಬಿರ್ತಕ್ಕಂಥದ್ದು. 1 ವರ್ಷದಿಂದಲೂ ಸಹ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇತ್ತು. ಕೊನೆಗೆ ಒಂದು ಯಶಸ್ವಿಯನ್ನ ಪಡೆಯುವಲ್ಲಿ ಈಗ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಸಹ 1 ವರ್ಷವನ್ನು ಇತ್ತೀಚೆಗೆ ಆಚರಿಸಿಕೊಂಡಿತ್ತು. ಆದ್ರೆ ನೀತಿ ಸಮಿತಿ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡಿರಲಿಲ್ಲ. ಆದ್ರೆ ಇದೀಗ 1 ವರ್ಷದ ತುಂಬಿದ ಬೆನ್ನಲ್ಲೇ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಎದುರಾಗಿರ್ತಕ್ಕಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆ, ಆ ಪ್ರಕರಣ ಇಡೀ ಸರ್ಕಾರಕ್ಕೆ ಇದೀಗ ಒಂಥರ ಮುಜುಗರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೇರವಾಗಿ ಡೆತ್ ನೋಟ್ ನಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಮುಂಚೆ ಬರೆದಿರ್ತಕ್ಕಂತಹ ಡೆತ್ ನೋಟ್ ನಲ್ಲಿ ನೇರವಾಗಿ ಸಚಿವರ ಹೆಸರನ್ನು ಸಹ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ರಾಷ್ಟ್ರೀಯ ಮಟ್ಟದಲ್ಲಿ ಎದುರಾಗಿತ್ತು. ಯಾಕಂದ್ರೆ ಈ ಹಿಂದೆ ಎಲ್ಲೂ ಸಹ ಈ ರೀತಿ ಅಧಿಕಾರಿಗಳು ಸೂಸೈಡ್ ಅನ್ನ ಮತ್ತೆ ಕೆಲವೊಂದಿಷ್ಟು ಅಧಿಕಾರಿಗಳ ಮಾಡಿ ಯಾವತ್ತೂ ಸಹ ಈ ತರ ಘಟನೆಗಳು ನಡೆದಿರ್ಲಿಲ್ಲ. ಹೀಗಾಗಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಕೂಡಲೇ ಆ ಸಚಿವರ ರಾಜೀನಾಮೆಯನ್ನ ಪಡೆಯಬೇಕು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ರು. ಜೊತೆಗೆ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಸಹ ಚಿಂತನೆಯನ್ನ ಮಾಡಿದ್ರು. ಈ ಎಲ್ಲವನ್ನು ಸಹ ಮನಗೊಂಡಂತಹ ಕಾಂಗ್ರೆಸ್ ನಾಯಕರು, ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಕೂಡಲೇ ಬಿಜೆಪಿಯನ್ನ ಈ ಹೋರಾಟದಿಂದ ಹತ್ತಿಕ್ಬೇಕಂದ್ರೆ ಸಚಿವರ ರಾಜೀನಾಮೆಯನ್ನ ಪಡೆಯಬೇಕಾಗುತ್ತೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಸೂಚನೆಯನ್ನು ಸಹ ಸಿಎಂ ಅವರು ಮಂತ್ರಿಗೆ ಕೊಟ್ಟಿದ್ದಾರೆ ಅಂತ ಸಹ ಹೇಳಕ್ಕಾಯ್ತು. ಹೀಗಾಗಿ ದೆಹಲಿ ಪ್ರವಾಸದಲ್ಲಿರ್ತಕ್ಕಂಥ ಡಿಸಿಎಂ ಮತ್ತೆ ಸಿಎಂ ಅವರು ರಾಜ್ಯಕ್ಕೆ ಬಂದ ತಕ್ಷಣವೇನೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಆತ್ಮೀಯ ಮೂಲಗಳು ಸ್ಪಷ್ಟಪಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೊದಲ ವಿಕೆಟ್, ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಭ್ರಷ್ಟಾಚಾರಕ್ಕೆ ಬೀಳ್ತಾ ಇರ್ತಕ್ಕಂಥದ್ದು ಇದು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು.